ನಮಸ್ತೆ, ಸ್ವಾಗತ ಸುಸ್ವಾಗತ. ಇದು ವಿಪಿ ಕಿಚನ್ ಡೈರೀಸ್. ನಾನು ವಿಜಯಲಕ್ಷ್ಮಿ ಬಡಿಗೆ. ನಾನಿವತ್ತು ಮಾವಿನಕಾಯಿ ಮತ್ತು ಕ್ಯಾರೆಟ್ ಹಾಕಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಅದನ್ನು ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ಮಾಡ್ತಾ ಬರೋಣ. ನಾನಿಲ್ಲಿ 2 ಸ್ಪೂನ್ ತುಪ್ಪ, 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವು ಬರೀ ತುಪ್ಪನಾದರೂ ಹಾಕ್ಕೋಬೋದು, ಬರೀ ಎಣ್ಣೆನಾದರೂ ಹಾಕ್ಕೋಬೋದು, ಇಲ್ಲ ಎರಡು ಸ್ವಲ್ಪ ಆದರೂ ಹಾಕ್ಕೋಬೋದು. ಹೇಗೆ ಇಷ್ಟನೋ ಹಾಗೆ ಒಟ್ಟಿನಲ್ಲಿ ಮಾಡ್ಕೊಳ್ಳೋದು. ಇದು ತುಂಬ ಚೆನ್ನಾಗಾಗುತ್ತೆ. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ತಿನ್ನದೇ ಇರೋರು ಇರ್ತಾರೆ. ಕೆಲವರು ಬ್ರಹ್ಮಕುಮಾರೀಸ್ ಮತ್ತು ಜೈನರು ಅವರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ. ಅವ್ರಿಗೆ ಹೇಳಿ ಮಾಡಿರೋಂಥ ತಿಂಡಿ ಇದು. ಇದಕ್ಕೆ ನಾವು ಸ್ವಲ್ಪ ಕಡಲೆಬೀಜ ಹಾಕ್ಕೊಂಡಿದ್ದೀವಿ. ಕಡಲೆಬೀಜ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ. ಮಾಡೋದು ಈಸಿ. ಮತ್ತು ಬೆಳಗಿನ ಗಡಿಬಿಡಿಯಲ್ಲಿ ಆದಷ್ಟು ನಾವು ಇದನ್ನು ಮಾಡಬೇಕು ಅಂದರೆ ಮೊದಲು ಉದುರಾಗಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಇಲ್ಲ ನೆನ್ನೆ ಅನ್ನ ಉಳಿದಿದೆ ಅಂದರೂ ಒಟ್ಟಿನಲ್ಲಿ ನೀವು ಅನ್ನ ಉದುರಾಗಿರಬೇಕು. ಮೆತ್ತಗಾದರೆ ಚೆನ್ನಾಗಾಗಲ್ಲ ಅಷ್ಟೇ. ಮತ್ತು ಇವಾಗ ಕಡಲೆಬೇಳೆ ಹಾಕ್ಕೊಂಡೆ. ಮೊದಲು ಕಡಲೆಬೀಜ ಹಾಕ್ಕೊಂಡಿದ್ದೆ, ಇವಾಗ ಕಡಲೆಬೇಳೆ ಹಾಕ್ಕೊಂಡಿದ್ವಿ. ಮತ್ತು ಉದ್ದಿನಬೇಳೆ ಮತ್ತು ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು ಈ ಥರ ಎಲ್ಲ ಒಂದು ಒಗ್ಗರಣೆ ಮಾಡ್ಕೋಬೇಕು. ಇದಕ್ಕೆ ಈರುಳ್ಳಿನೇ ಹಾಕೋದು ಬೇಡ, ಬೆಳ್ಳುಳ್ಳಿನೂ ಹಾಕೋದು ಬೇಡ. ಇದೆಲ್ಲ ರೆಡಿ ಆದಮೇಲೆ ನಾವು ಟೇಸ್ಟ್ ಮಾಡಿದಾಗ ಈರುಳ್ಳಿನೂ ಹಾಕಿಲ್ಲ ಬೆಳ್ಳುಳ್ಳಿನೂ ಹಾಕಿಲ್ಲ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟೊಂದು ಚೆನ್ನಾಗಿ ಡಿಫ್ರೆಂಟಾಗಿ ಆಗುತ್ತೆ. ಬರೀ ಮಾವಿನಕಾಯಿ ಹಾಕ್ಬೋದು, ಮಾವಿನಕಾಯಿ ಚಿತ್ರಾನ್ನ ಅಂತ. ಇದನ್ನು ಕೂಡ ಕ್ಯಾರೆಟು ಹಾಕಿದ್ರೆ ಅದೊಂದು ಸ್ವಲ್ಪ ಹುಳಿ, ಇದೊಂದು ಸ್ವಲ್ಪ ಸ್ವೀಟು, ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಈ ಥರ ಮಾಡಿದ್ದೀನಿ. ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ವಿಪಿ ಕಿಚನ್ ಡೈರೀಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಮರಿದಿನಿ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ಲು ವೀಡಿಯೋ ನೋಡಾದಮೇಲೆ ಮರೆತುಬಿಡುತ್ತೆ. ಹಾಗಾಗಿ ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಮತ್ತು ನಾನು ಇದೇ ಥರ ಹೊಸ ವೀಡಿಯೋ ಹಾಕೋದಕ್ಕೆ ನಮಗೂ ಒಂದು ಖುಷಿ ಆಗುತ್ತೆ ಅಂತ ಹೇಳ್ತಾ, ಮತ್ತು ನಾನಿಲ್ಲಿ ಎಣ್ಣೆ, ತುಪ್ಪ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಹೇಳ್ದಂಗೆ ಇದಕ್ಕೆ ಎಷ್ಟೋ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಇರೋದ್ರಿಂದ ಇದು ನಾವು ಹಾಕಿಲ್ಲ ಅಂತಲೇ ಗೊತ್ತಾಗಲ್ಲ. ಕ್ಯಾರೆಟು ಅಷ್ಟೇ. ನಾವು ಎಷ್ಟು ಒಂದು ಮೀಡಿಯಮ್ ಸೈಜ್ದು 2 ಕ್ಯಾರೆಟ್ ತೊಗೊಂಡಿದ್ದೀನಿ ನಾನು. ಹಾಗೆಯೇ ಒಂದು ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಅದು ಕೂಡ ಮೀಡಿಯಮ್ ಸೈಜು ಮಾವಿನಕಾಯಿ ತೊಗೊಂಡಿದ್ದೀನಿ. ಎರಡೂ ಸೇರಿಸಿ ನಾವಿಲ್ಲಿ ಇವಾಗ ನಮಗೆ ಹುಳಿ ಜಾಸ್ತಿ ಬೇಕು ಅನ್ನೋರು ಮಾವಿನಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ನಮಗೆ ಜಾಸ್ತಿ ಹುಳಿ ತಿನ್ನೋಕ್ಕಾಗಲ್ಲ ಅನ್ನೋರು ಸ್ವಲ್ಪ ಕ್ಯಾರೆಟು ಜಾಸ್ತಿ ಹಾಕ್ಕೊಳ್ಳಿ. ಈಗ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಯಾವ ಥರ ಇಷ್ಟಪಡ್ತಾರೆ ಅಂತ ನೋಡಿಕೊಂಡು ನಾವು ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲನೂ ಒಬ್ಬೊಬ್ಬರು ಸ್ಪೈಸಿಯಾಗಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಮೈಲ್ಡಾಗಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಹೇಳ್ತಾರೆ ಉಪ್ಪು ಖಾರ ಬಾಯಿ ತುಂಬ ಚೆನ್ನಾಗಿದ್ರೇ ಊಟ ಚೆನ್ನಾಗಿ ಅಂತ. ಇನ್ನು ಕೆಲವ್ರು ಹೇಳ್ತಾರೆ ಅಯ್ಯೋ ಉಪ್ಪು ಖಾರ ಜಾಸ್ತಿ ತಿನ್ನಬಾರ್ದು, BP ಶುಗರ್ ಬಂದ್ಬಿಡುತ್ತೆ, ಹಾಗಾಗಿ ನಾವು ಸಪ್ಪೆ ಅಥವಾ ಸಾತ್ವಿಕ ಆಹಾರ ತಿನ್ನಬೇಕು ಅಂತ. ಯಾರೇನಾರ ಹೇಳಿ ನಮ್ಗೆ ಹೇಗೆ ಇಷ್ಟನೋ ಹಾಗೆ ನಾವು ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಾ, ನಾನು ಮತ್ತೆ ಇದಕ್ಕೊಂದು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಗಾಗಿ ಹಾಕ್ಕೊಂಡು ಎಲ್ಲ ನೀಟಾಗಿ ಕ್ಲೀನಾಗಿ ಬೇಯಿಸ್ಕೊಂಬಿಡ್ಬೇಕು. ನಮಗೆ ನಾನು ಮತ್ತು ಇದಕ್ಕೆ ಇದು ಏನೂ ಇಲ್ಲ, ಬರೀ ಮಾವಿನಕಾಯಿ, ಕ್ಯಾರೆಟು, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟೇ. ನಾನು ಸಿಂಪಲ್ಲಾಗಿ ಆಗುತ್ತೆ, ಬೇಗ ಆಗುತ್ತೆ. ಮಕ್ಕಳಿಗೆ ಬೆಳಗ್ಗೆ ಲಂಚ್ ಬಾಕ್ಸ್ ಕೊಟ್ಟು ಕಳಿಸಿದ್ರೆ ಯಾರೂ ಉಳಿಸ್ಕೊಂಬರಲ್ಲ, ನೀಟಾಗಿ ಎಲ್ಲ ಖಾಲಿ ಮಾಡ್ಕೊಂಬರ್ತಾರೆ. ಅಷ್ಟು ಚೆನ್ನಾಗಾಗುತ್ತೆ ಮತ್ತು ಬೇಗ ಆಗುತ್ತೆ. ಅನ್ನ ಫಸ್ಟ್ ಮಾಡ್ಕೋಬೇಕು, ಇಷ್ಟೇ ಒಗ್ಗರಣೆ ಹಾಕ್ಕೊಳ್ಳೋದು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೊಂಡು, ಅನ್ನ ಇವಾಗಲೇ ನಾವು ಬಿಸಿದು ಮಾಡಿದ್ವಿ ಅಂದರೆ 6ವರೆಗೂ ಕಾಯ್ದು ಆರಿದ್ಮೇಲೆ ಹಾಕ್ಕೋಬೇಕು. ಇಲ್ಲ ನೆನ್ನೆ ರಾತ್ರಿನೇ ಇದೆ ಅಂತಂದರೆ ಅದಂತೂ ಪರವಾಗಿಲ್ಲ. ಏನಾರಾಗಲಿ ಉದುರಾಗಿ ಆಗಬೇಕು ಅಷ್ಟೇ. ಉಪ್ಪು ರುಚಿಗೆ ತಕ್ಕನಾದಷ್ಟು ಉಪ್ಪು, ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿ, ನಮ್ಮ ಹತ್ರ ಮಸಾಲೆ ಪೌಡ್ರ್ ಯಾವುದಿದೆಯೋ ಅದು ಹಾಕ್ಕೊಂಡ್ರೂ ಸಾಕು. ನಾವು ಮಸಾಲೆ ಸ್ಕಿಪ್ ಮಾಡ್ತೀವಿ, ಬೇಡ ಅಂದರೆ ಬಿಡಲೂಬೋದು. ಬಿಟ್ಟರು ಚೆನ್ನಾಗಿರುತ್ತೆ, ಹಾಕಿದ್ರೆ ಇನ್ನೂ ಚೆನ್ನಾಗಿ ಆಗುತ್ತೆ ಅಷ್ಟೇ. ತುಂಬ ಈಸಿಯಾದ ರೆಸಿಪಿ ಮತ್ತು ಬೇಗ ಆಗುವಂಥ ರೆಸಿಪಿ, ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿನ್ನೋವಂಥದ್ದು. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿ ಆಗುತ್ತೆ ಮತ್ತು ಬೇಗ ಆಗಿಬಿಡುತ್ತೆ.
ಅದು ಫಸ್ಟು. ಇದೇನು ಒಂದು 10 ನಿಮಿಷ ಅನ್ನ ಮಾಡಿಟ್ಕೊಂಡ್ಬಿಟ್ರೆ ಸಾಕು, 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಇಷ್ಟೆಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಸ್ವೀಟ್ ಹಾಕಲೇಬೇಕಲ್ವ. ಬೆಲ್ಲ ಇದ್ದರೆ ಬೆಲ್ಲ, ಸಕ್ಕರೆ ಆದರೆ ಸಕ್ಕರೆ, ನಿಮಗೆ ಯಾವ ಸ್ವೀಟ್ ಬೇಕೋ ಅದನ್ನು ನೀವು ಹಾಕ್ಕೊಂಡು ಉದುರಾಗಿ ಮಾಡಿರೋ ಅಂಥ ಅನ್ನನ ಎಷ್ಟು ನಾವು ಉದ್ರಾಗಿ ಮಾಡ್ಕೊತೀವೋ ಅಷ್ಟು ಚೆನ್ನಾಗಾಗುತ್ತೆ. ಉದ್ರಾಗಿ ಮಾಡ್ಕೊಂಡಿರೋ ಅನ್ನನ ನಾವು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನೋಡಿ. ಇದಿಷ್ಟು ಗೊಜ್ಜು ಮಾಡಿ ಬೇಕಿದ್ರೆ 2-3 ದಿನ ಇಟ್ಕೋಬೋದು, ಯಾಕೆಂದರೆ ಹುಳಿ ಇರುತ್ತೆ ಅಲ್ವಾ, ಮಾವಿನಕಾಯಿ ಹಾಕಿರ್ತೀವಲ್ವ, ಹಾಗಾಗಿ ಇಟ್ಕೋಬೋದು. ಇಲ್ಲಾಂದರೆ ಮಾಡೋದೇನು ಕಷ್ಟ ಅಲ್ಲ, ತುಂಬ ಈಸಿ ಅಲ್ವಾ, ಫಟಾಫಟ್ ಅಂತ ಆಗ್ಬಿಡುತ್ತೆ ಒಂದು 10 ನಿಮಿಷಕ್ಕೆ. ಆವಾಗಲೇ ಫ್ರೆಶ್ ಆಗಿರೋದು ಮಾಡಿಕೊಂಡು ತಿನ್ಬೋದು. ನಾನಿಲ್ಲಿ ಮಸಾಲೆ ಪೌಡ್ರ್ ಹಾಕಿದ್ದೀನಿ, ಸ್ವಲ್ಪ ಅರಿಶಿಣ ಪೌಡ್ರ್ ಹಾಕಿದ್ದೀನಿ. ಮಸಾಲೆ ಪೌಡ್ರ್ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಅರಿಶಿಣ ಪೌಡ್ರ್ ಬೇಡ ಅಂದರೂ ಸ್ಕಿಪ್ ಮಾಡ್ಬೋದು. ಆದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅರಿಶಿಣ ಪೌಡ್ರ್ ಹಾಕಬೇಕು ಅಷ್ಟೇ. ಮಸಾಲೆ ಪೌಡ್ರ್ ಅಂತೂ ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇಷ್ಟೇ ಇವಾಗ ಇದು ಮಾಡೋದು, ತುಂಬ ಈಸಿ ಮತ್ತು ತುಂಬ ಬೇಗ ಆಗೋವಂಥ ರೆಸಿಪಿ ಇಷ್ಟೇಪ್ಪ. ಇದಕ್ಕೆ ಉದುರಾಗಿ ಮಾಡಿರೋಂಥ ಅನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದಕ್ಕೊಂಚೂರು ತುಪ್ಪ ಹಾಕಿ ಮಕ್ಕಳಿಗೆ ಹಾಕ್ಕೊಡ್ತಾಯಿದ್ರೆ, ಬಟ್ಲಿಗೆ ಹಾಕ್ಕೊಟ್ಬಿಟ್ರೆ ಒಂದು ಸ್ವಲ್ಪನೂ ಉಳಿಸಲ್ಲ, ನೀಟಾಗಿ ಖಾಲಿ ಮಾಡಿಬಿಡ್ತಾರೆ. ಮಕ್ಳಿಗೆ ಖಾರ ಜಾಸ್ತಿ ತಿಂತಾರೆ ಅನ್ನೋರು ಕಮ್ಮಿನೇ ಮಕ್ಕಳು ಖಾರ ಜಾಸ್ತಿ ತಿನ್ನೋದು. ಹಾಗಾಗಿ ಖಾರ ನೋಡಿಕೊಂಡು ನಮ್ಮ ಮಕ್ಕಳು ಯಾವ ಥರ ತಿಂತಾರೋ ಆ ಥರ ಮಾಡಿಕೊಟ್ರೆ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಎಷ್ಟು ಚೆನ್ನಾಗಿ ಮಾಡಿದ್ಯಾ ಮಮ್ಮಿ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಾಗುತ್ತೆ. ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಈಸಿ ಮೆಥಡಲ್ಲಿ ಮಾಡಿರೋದು ಅಲ್ವಾ, ಯಾರು ಬೇಕಾದರೂ ಮಾಡ್ಬೋದಲ್ವ. ಹಾಗಾಗಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಾನು ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ, ನಾನು ವೀಡಿಯೋಗೆ ಒಂದು 10 ನಿಮಿಷ ಆದರೂ ಟೈಮ್ ಕೊಟ್ಟಿದ್ದೀನಿ ಅನಿಸಿದರೆ ನೀವು ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರೀಲೇಬೇಡಿ ಅಂತ ಹೇಳ್ತಾ, ಇಷ್ಟೊತ್ತವರೆಗೂ ನೀವೆಲ್ಲರೂ ಸಹನೆ, ತಾಳ್ಮೆ, ಪ್ರೀತಿಯಿಂದ ನೋಡಿರೋದಕ್ಕೆ ನಿಮಗೆಲ್ರಿಗೂ ತುಂಬ 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 ಧನ್ಯವಾದ. ಈ ಅನ್ನಕ್ಕೆ ಏನೂ ಬೇಕಾಗೋದೇ ಇಲ್ಲ, ಹಾಗೆ ತಿನ್ಬೋದು. ಆದರೂ ಸೈಡ್ಗೆ ಒಂದು ಏನಾದರೂ ಇರಲಿ ಅಂದರೆ ಮೊಸರು ಇಲ್ಲ ಕಾಯಿ ಚಟ್ನಿ ಯಾವುದಾದ್ರೂ ಸರಿ. ಮೊಸರಿಗಿಂತ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನು. ಕಾಯಿ ಚಟ್ನಿ ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ತಿಂದರೆ, ಟೇಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಅಂದ್ಕೊತೀನಿ. ಹಾಗಾಗಿ ನಿಮ್ಗೆ ಹೇಗೆ ಇಷ್ಟನೋ, ಯಾವ ರೀತಿ ಇಷ್ಟನೋ ಆ ಥರ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ನಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.